ಆದರೆ ಹೆಣ್ಮಕ್ಳಿಗೆ ಯಾಕೆ ಅಗೌರವ ತೋರಿಸೋದಲ್ಲಿ ಪ್ರತಿ ಎಪಿಸೋಡಲ್ಲೂ ಇರುತ್ತೆ, ಪ್ರತಿ ಎಪಿಸೋಡಲ್ಲೂ ಅವನು ಹಾಕಿರೋದು. ನನಗೆ ಯಾವ ಸೀಸನಲ್ಲೂ ನಂದು ಕಂಪ್ಲೇಂಟ್ ಇಲ್ಲ. ಈ ಸಲ ಮಾತ್ರ ಹೆಣ್ಮಕ್ಳಿಗೆ ಅಗೌರವ ತೋರಿಸ್ತಾ ಇದ್ರು ಅನ್ನೋ ಒಂದೇ ಉದ್ದೇಶದಿಂದ ಗಿಲ್ಲಿ ಅವ್ರಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇವರು ಮೇಡಮ್, ಈಗ ನಿಮ್ಮ ಕಂಪ್ಲೇಂಟ್ ಎಲ್ಲಿವರೆಗೆ ಬಂದಿದೆ, ಏನಾಗಿದೆ, ಅದ್ರ ಸ್ಟೇಟಸ್ ಏನಿದೆ ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ಎಲ್ಲಿ ಕಳಿಸಿದ್ದಾರೆ ಅಂತ ಹೇಳಿ, ನೀವು ಯಾರಿಗೆ ದೂರು ಕೊಟ್ಟಿದ್ರಿ, ಯಾವಾಗ ಕೊಟ್ಟಿದ್ರಿ, ಜೊತೆಗೆ ಆ ಸ್ಟೇಟಸ್ ಏನಿದೆ ಈಗ? ಓಕೆ, ನಾನು ಆ ದೂರನ್ನು ನಾನು ಮಹಿಳಾ ಆಯೋಗಕ್ಕೆ ಕೊಟ್ಟಿದ್ದೆ. ಈಗ ಒಂದು 4 days 5 days ಬ್ಯಾಕ್ ಕೊಟ್ಟಿದ್ದೆ. ಅದನ್ನ ಆಮೇಲೆ ನನಗೆ ವಾಟ್ಸಪ್ಪಲ್ಲಿ ಕೂಡ ಬಂದಿದೆ ಏನು ಮೆಸೇಜು. ಅದು ರಾಮನಗರ SP ಮತ್ತು ಪೊಲೀಸ್ ಕಮಿಷನರ್ ಕೂಡ ಹೋಗಿದೆ ಅಂತ ಆಗಿದೆ. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ಮಹಿಳಾ ಆಯೋಗಕ್ಕೆ ಕೊಟ್ಟಿದ್ದೀನಿ. ಅವ್ರು ಏನು ತೊಗೊತಾರೋ ನಾನು ಬಿಗ್ ಬಾಸ್ ಟೀಮ್ನವ್ರನ್ನ ಕೇಳ್ತೀನಿ. ಇದರಲ್ಲಿ ಸುದೀಪ್ ಅವ್ರು ಹೇಳಿದ್ದಾರೆ, ಮತ್ತು ಗಿಲ್ಲಿ ಅವರು ಸೀರಿಯಸ್ ಆಗಿ ಏನು ತೊಗೊಳ್ಳಿಲ್ಲ, ಮತ್ತು ಬಿಗ್ ಬಾಸ್ ಟೀಮ್ನವ್ರು ಇದನ್ನು ಸೀರಿಯಸ್ ಆಗಿ ತೊಗೊಂಡು ಏನು ಶೋ ನಡೆಸ್ತಾ ಇಲ್ಲ. ಅವ್ರು ಹೆಂಗೆ ಹೋಗುತ್ತೋ ಹಂಗೆ, ಹೆಂಗೆ ಮಾಡ್ತೀಯೋ ಹಂಗೆ ಮಾಡು, ಹೆಣ್ಮಕ್ಳಿಗೆ ಹೆಂಗೆ ಅಗೌರವ ತೋರಿಸು ಅಂತ ಬಿಟ್ಬಿಟ್ಟಿದ್ದಾರೆ. ನಾನು ಬಿಗ್ ಬಾಸ್ ಟೀಮ್ನ ಕೇಳ್ತಾ ಇದ್ದೀನಿ, ನೀವು ಇವ್ರು ಏನು ಆ್ಯಕ್ಷನ್ ತೊಗೊತಾರೋ ಕಾದು ನೋಡ್ತೀನಿ. ಮುಂದೆ ಮತ್ತೆ ನಾನು ಲೀಗಲ್ ಆಗಿ ಏನು ಕೋರ್ಟಿಂದ ಆರ್ಡರ್ ತರಬೇಕೋ ಈ ಶೋ ನಿಲ್ಸಕ್ಕೆ ಮಾಡ್ತೀನಿ. ಅಷ್ಟೇ ನನ್ನ ಉದ್ದೇಶ ಅಷ್ಟೇ ಸರ್. ಮತ್ತು ನನಗೆ ಗಿಲ್ಲಿ ನಟರಾಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಯಾವುದೇ ನನಗೆ ವೈಯಕ್ತಿಕ ದ್ವೇಷ ನನಗಿಲ್ಲ. ನಾನು ಎಸ್ಪೆಷಲಿ ಅಶ್ವಿನಿ ಗೌಡ ಅವ್ರನ್ನ ನೋಡಿದರೆ ಅವ್ರು ಜೋರು ಮಾಡ್ತಾರೆ, ಬೈತಾರೆ. ಅವ್ರೇನು ಕಾಲು ಕೆರ್ಕೊಂಡು ಬಂದಿರಲ್ಲ, ಇವಂದೇ ಜಾಸ್ತಿ ಆಗೋಗುತ್ತೆ ಅಲ್ಲಿ ಹೆಣ್ಮಕ್ಳಿಗೆ. ಅದು ನನಗೆ ಸಹಿಸೋಕ್ಕಾಗಲಿಲ್ಲ ಎಲ್ಲೋ ಒಂದು ಕಡೆ. ಯಾಕೆ ಹೆಣ್ಮಕ್ಳಿಗೆ ನೀನು ಟಾರ್ಚರ್ ಮಾಡಿಬಿಟ್ಟು ಗೆಲ್ಲಬೇಕು ಅನ್ನೋದು. ಈ ಒಂದು ವಿಚಾರ ಇಟ್ಕೊಂಡು ಶೋ ನಿಲ್ಲಿಸ್ಬೇಕು ಅಂತ ನೀವು ಹೇಳ್ತೀರಾ? ಅಲ್ಲ, ಶೋ ನಿಲ್ಲಿಸ್ಬೇಕಾಗ್ಲಿ, ಗಿಲ್ಲಿ ಅವ್ರನ್ನ ಆ್ಯಕ್ಷನ್ ತೊಗೊಂಡು ಹೊರಗಡೆ ತರೋದಾಗಲಿ ಮಾಡೋದಾಗಲಿ ಮಾಡ್ತಾ ಇಲ್ಲ. ಇದು ಬಿಗ್ ಬಾಸ್ಗೆ ಕೊಡ್ತಾ ಇರೋ ವಾರ್ನಿಂಗ್. ಇದು ಹೆಣ್ಮಕ್ಳಿಗೆ ಅವಮಾನ ಮಾಡ್ಕೊಂಡು ಶೋ ನಡೆಸೋದ್ರಿಂದ ನೀವೇನು ದೊಡ್ಡ ಇದಾಗೋದಿಲ್ಲ. ಇದನ್ನ ಏನು ಕಂಟ್ರೋಲ್ ತೊಗೊಂಡು ಗಿಲ್ಲಿ ಅವ್ರನ್ನ ಕರೆದು ಅಥವಾ ಇನ್ನೊಂದು ಹೇಳ್ತಿರೋ ಮತ್ತೊಂದು ಹೇಳ್ತಿರೋ, ಮುಂದಿನ ದಿನಗಳಲ್ಲಿ ಇನ್ನೂ 40 ದಿವಸ ಇದೆ. 40 ದಿವಸದಲ್ಲಿ ಅಟ್ಲೀಸ್ಟ್ ಹೆಣ್ಮಕ್ಳಿಗೆ ಗೌರವ ಸಿಗೋ ಥರ ನಡ್ಕೊಳ್ಳೋಕ್ಕೆ ಅವ್ರಿಗೆ ಬುದ್ಧಿ ಹೇಳಿ ನಡೆಸ್ತಿರೋ ನೋಡ್ಕೊಳ್ಳಿ. ಸೊ ಇದಿಷ್ಟು ಕೂಡ ಕುಶಲ್ ಅವರು ಹೇಳ್ತಿರುವಂಥ ಮಾತು. ಅಂದರೆ ಗಿಲ್ಲಿ ನಟ ಬಿಗ್ ಬಾಸ್ ಶೋನಲ್ಲಿ ಹೆಣ್ಣು ಮಕ್ಕಳಿಗೆ ಪದೇ ಗೌರವ ತರುವಂಥ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಅವರ ಒಂದು ನಡವಳಿಕೆಯನ್ನು ಬದಲಾವಣೆ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಬಿಗ್ ಬಾಸ್ ಶೋನ ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕಾನೂನಾತ್ಮಕವಾಗಿ ಪ್ರಕ್ರಿಯೆ ಇದೆಯೋ ಅದನ್ನು ಫಾಲೋ ಮಾಡ್ತೀವಿ, ಆ ರೀತಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಮತ್ತು ರಾಜಪ್ಪಾಜಿನ TV9.